ಇದು ಖಂಡಿತ ಹೆಣ್ಮಕ್ಳಿಗೆ ಕೊಡುವಂಥ ಗೌರವ ಅಲ್ಲವೇ ಅಲ್ಲ. ಒಂದೇನು ಅಂತ ಹೇಳಿದ್ರೆ, ಒಬ್ಬ ಜನಪ್ರತಿನಿಧಿಯಾಗಿ ಪ್ರಜ್ವಲ್ ರೇವಣ್ಣ MP ಆಗಿ ಅವರು ಹೇಗೆ ನಡ್ಕೋಬೇಕಿತ್ತು, ಅವರು ಹೆಣ್ಮಕ್ಳಿಗೆ ರಕ್ಷಣೆ ಕೊಡುವಂಥ ಜವಾಬ್ದಾರಿ, ಸಂಸದರಾಗಿ ಸಂಸತ್ತಲ್ಲಿ ಹೋಗ್ಬಿಟ್ಟು ಹೆಣ್ಮಕ್ಳಿಗೆ ಸಂರಕ್ಷಣೆ ಕೊಡೋದು ಹೇಗೆ ಅನ್ನೋದ್ರ ಬಗ್ಗೆ ಅವರು ಕಾನೂನು ತರೋ ರೀತಿಯಲ್ಲಿ ಚರ್ಚೆ ನಡೆಸಬೇಕಿತ್ತು. ಅದರ ಬದಲಾಗಿ ಅವ್ರ ಮೇಲೆ ಒತ್ತಡ ಹಾಕಿ ಬೇರೆ ಆಸೆ ಆಮಿಷಗಳಿಗೆ ಒಡ್ಡಿ ಹೆಣ್ಮಕ್ಳನ್ನು ಈ ರೀತಿ ದುರ್ಬಳಕೆ ಮಾಡಿಕೊಂಡಿರೋದು ಅದು ಅನ್ಯಾಯವಾದದ್ದು, ಹೆಣ್ಮಕ್ಕಳ ಗೌರವ ಘನತೆಗೆ ಕುಂದು ತರುವಂಥದ್ದು ಅಂತ ನನಗನ್ಸುತ್ತೆ. ಇಲ್ಲಿ ಮೊದಲನೇದಾಗಿ ಈ ವಿಷಯ ಏನು ಪೆನ್ ಡ್ರೈವು ಎಲ್ಲ ಕಡೆ ಪಬ್ಲಿಕ್ಕಲ್ಲಿ ಸಿಗೋ ಥರ ಆಗಿದೆ, ಇದನ್ನು ಮೊದಲು ಮುಟ್ಟುಗೋಲು ಮಾಡ್ಕೋಬೇಕು. ಹಾಗೆ ಸಾರ್ವಜನಿಕರು ಕೂಡ ತಮ್ಮಲ್ಲಿ ಆ ಥರ ಏನಾದ್ರು ಇದ್ದರೆ ಅದನ್ನು ನಾಶಪಡಿಸಬೇಕು ಅಂತ ನಾನು ಈ ಮೂಲಕ ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಹಾಗೆ ಹೆಣ್ಮಕ್ಳು ಯಾರು ಇದರಲ್ಲಿ ಯಾವುದೋ ಕಷ್ಟ ಒತ್ತಡಗಳಿಗೆ ಬಲಿಯಾಗಿ ಇದರಲ್ಲಿ ಅವರು ಕೂಡ ಇದ್ದಾರೆ, ಅಂಥ ಹೆಣ್ಮಕ್ಕಳನ್ನು ಬಹಿರಂಗವಾಗಿ ಎಲ್ಲೂ ಕೂಡ ತೋರಿಸ್ಬಾರ್ದು, ಗೌಪ್ಯತೆಯನ್ನು ಕಾಪಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಹಾಗೆ ಹೆಣ್ಮಕ್ಳಿಗೆ ಬೇಕಾಗಿರುವಂತಹ ಆಪ್ತ ಸಮಾಲೋಚನೆ ಆಗಲಿ, ಹಾಗೆ ಅವರಿಗೆ ಬೇಕಾಗಿರುವಂಥ ಲೀಗಲ್ ಸರ್ವಿಸ್ ಆಗಲಿ, ಇದೆಲ್ಲವನ್ನು ಕೂಡ ಒಂದೇ ಸೂರಲ್ಲಿ ಕೊಡೋ ರೀತಿ ಸರ್ಕಾರಗಳು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನು ನಾವು ನಮ್ಮ ಪ್ರಗತಿ ಸಂಘಟನೆಗಳ ಒಕ್ಕೂಟದ ಮೂಲಕ ಕೇಳ್ತಾ ಇದ್ದೀವಿ. ಇವತ್ತು ಅಧಿಕಾರ ಅಂತಸ್ತು ಎಲ್ಲವೂ ಕೂಡ ಇದೆ ಅಂತ ಹೇಳಿ ಈ ರೀತಿಯ ಒಂದು ಹೆಣ್ಮಕ್ಳನ್ನ ಗೌರವ ಘನತೆಯನ್ನೇ ನಾಶಪಡಿಸುವಂತಹ, ನಶಿಸಿ ಹೋಗುವಂತಹ ಒಂದು ಪ್ರಕರಣಗಳು ಏನು ನಡೀತಾ ಇದೆ, ಇದು ಅವರು ದುರ್ಬಳಕೆ ಮಾಡಿರೋದು ಅನ್ನೋದು ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಿದೆ. ಈ ರೀತಿ ದುರ್ಬಳಕೆ ಮಾಡಕೂಡ್ದು ಇನ್ನು ಮುಂದೆ. ಆ ರೀತಿಯ ಒಂದು ಕ್ರಮಗಳನ್ನು ಸರ್ಕಾರಗಳು ಕೈಗೊಳ್ಳಬೇಕು ಅಂತ ನಾವು ಒತ್ತಾಯಿಸ್ತೀವಿ.